ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಏನ್ ಹೇಳ್ತಿದ್ದೀರಾ ಡ್ಯಾಡ್? ಮತ್ತೆ ನನಗೆ ಹುಡುಗನ್ ನೋಡಕ್ ಹೋಗ್ತಿದ್ದೀರಾ? ಹೌದು ಮಗನೇ. ಏನೇ ನೀನು, ನಿಂಗೆ ಈಗಾಗ್ಲೇ ಮದ್ವೆ ಆಗಿ ಆ ಮದ್ವೆ ಮುರಿದೋಗಿರೋ ತರ ಆಡ್ತಾ ಇದೀಯಾ? ನರಸಿಂಹಂಗ್ ಹೆದರ್ಕೊಂಡು ನೆನ್ನೆ ಅದ್ ಯಾರನ್ನೋ ಕರ್ಸಿದ್ರಿ, ಇವತ್ ನೋಡಿದ್ರೆ ಇನ್ಯಾರನ್ನೋ ನೋಡಕ್ ಹೋಗ್ತಿದ್ದೀರಾ. ಆ ನರಸಿಂಹ ಅದಕ್ಕೂ ಕಲ್ ಹಾಕಲ್ಲ ಅಂತ ಏನ್ ಗ್ಯಾರಂಟಿ? ಅವನೇನೋ ಮಾಡ್ತಾನೆ ಅಂತ ಎದ್ರಕೊಂಡು ಕೈ ಕಟ್ಕೊಂಡು ಕೂರಕ್ಕಾಗತ್ತಾ? ನಿನಗ್ ಮದ್ವೆ ಮಾಡದೇ ಇರಕ್ಕಾಗತ್ತಾ? ಹಾಗಂತ ನೀವ್ ಯಾರನ್ನೋ ತೋರಿಸಿ ಮದ್ವೆ ಆಗು ಅಂತ ಅಂದ್ರೆ ನಾನ್ ಕಣ್ ಮುಚ್ಕೊಂಡು ತಾಳಿ ಕಟ್ಟಿಸ್ಕೊಳಕ್ ಆಗಲ್ಲ ಡ್ಯಾಡ್. ಬೇಡ ಕಣೆ, ಕಣ್ ಬಿಟ್ಕೊಂಡೇ ತಾಳಿ ಕಟ್ಟಿಸ್ಕೊ. ನೋಡಿ ಡ್ಯಾಡ್, ಅಮ್ಮ ಹೇಗ್ ಕಿಂಡಲ್ ಮಾಡ್ತಿದಾರೆ. ಇಲ್ಲ, ನೀನ್ ಮಾಡೋ ಅವಾಂತರಕ್ಕೆಲ್ಲ ತೂಗು ಎಲೆ ತರ ತಲೆ ಅಲ್ಲಾಡಿಸ್ತಾ ಇರ್ತೀವಿ. ಅಲ್ಲ ಕಣೆ, ನೀನ್ ಆಡೋದ್ ನೋಡ್ತಾ ಇದ್ರೆ ಜೀವನದಲ್ಲಿ ನಿನ್ ಮದ್ವೆನೇ ಆಗಲ್ವೇನೋ ಅಂತ ಅನಿಸ್ತಾ ಇದೆ. ರೀ, ಇವಳು ಹೇಳಿದಕ್ಕೆಲ್ಲ ನೀವು ಹೂ ಹೂ ಅಂತ ತಲೆ ಆಡಿಸ್ತಾ ಇದ್ರೆ ನಾವ್ ಅನ್ಕೊಂಡಿದ್ದು ಮಾಡ್ದಾಗೆ. ನೀವು ಫಸ್ಟ್ ಹೊರಡಿ. ಸರಿ, ಹುಡ್ಗ ಯಾರು, ಏನ್ ಮಾಡ್ತಿದ್ದಾನೆ ಅದನ್ನಾದ್ರೂ ಹೇಳಿ ಡ್ಯಾಡ್. ಅದನ್ನೆಲ್ಲ ಈಗಲೇ ಹೇಳಕ್ಕಾಗಲ್ಲ. ಬಂದ್ಮೇಲೆ ನಿನಗೆ ಸರ್ಪ್ರೈಸ್ ಕೊಡ್ತೀನಿ. ಸರ್ಪ್ರೈಸಾ? ಅಂದ್ರೆ ಆ ಹುಡ್ಗ ನಿಮ್ಗೆ ಆಲ್ರೆಡಿ ಗೊತ್ತಿರೋನಾ? ಸದ್ಯಕ್ಕೆ ಗೊತ್ತಿರೋನು. ಅಂದ್ರೆ ನನಗೂ ಹೇಳಲ್ವೇನ್ರಿ ನೀವು? ಹೇಳಿದ್ನಲ್ಲ ಸರ್ಪ್ರೈಸು ಅಂತ. ಸದ್ಯಕ್ಕೆ ಯಾರು ಏನು ಕೇಳಕ್ ಹೋಗ್ಬಿಡಿ. ಒಟ್ಟಿನಲ್ಲಿ ನಿನ್ಗೆ ಒಳ್ಳೇದಾಗ್ಬೇಕು. ನಿನ್ಗೆ ಒಳ್ಳೆ ಹುಡುಗ ನೋಡೋ ಜವಾಬ್ದಾರಿ ನಂದು. ಖಂಡಿತ ಆ ಹುಡುಗ ಇಷ್ಟ ಆಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅಲ್ಲದೆ ಅವ್ರು ಇಲ್ಲಿಗೂ ಬರ್ದೆ ನಮ್ಮ ಮಗಳನ್ನು ನೋಡ್ದೆ ಅದ್ ಹೇಗ್ರಿ ಒಪ್ಕೊಂಡ್ರು? ಅದ್ರ ಬಗ್ಗೆ ನಾನೆಲ್ಲ ಆಗ್ಲೇ ಮಾತಾಡಿದ್ದೀನಿ. ನನ್ನ ಮಗಳು ಫೋಟೋನ ಕಳಿಸಿ ಡೀಟೇಲ್ ಕೂಡ ಕಳಿಸಿದ್ದೀನಿ. ಅದಕ್ಕೆ ಅವ್ರು ಇರೋ ಕಡೆನೇ ನನ್ನನ್ನು ಬರಕ್ಕೆ ಹೇಳಿರೋದು. ಹಾಗಿದ್ಮೇಲೆ ನಾವು 3 ಜನ ಹೋಗ್ಬೇಕು ತಾನೆ? ಇದ್ಯಾಕೋ ನನ್ಗೆ ವಿಚಿತ್ರ ಅನಿಸ್ತಾ ಇದೆ. ನೋಡ, ನಾವು ಒಟ್ಟಿಗೆ ಹೋಗೋದು ಆ ನರಸಿಂಹಂಗೆ ಏನಾದ್ರೂ ಗೊತ್ತಾದ್ರೆ ಕಲ್ಲಾಗ್ತಾನೆ. ಅದಕ್ಕೆ ನಾನು ಒಬ್ಬನೇ ಹೋಗ್ತಿರೋದು. ಆ ಹುಡುಗನ ಬಗ್ಗೆ ತಿಳ್ಕೊಂಡೇ ಹೋಗ್ತಾ ಇದ್ದೀನಿ. ಅಲ್ಲಿಂದ ಬಂದಮೇಲೆ ಅವ್ರು ಒಪ್ಪುದ್ರ ಇಲ್ವಾ, ಮಾತುಕತೆ ಏನಾಯ್ತು ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ಅವ್ರು ಯಾರು ಏನು ಅಂತ ನಾನು ಯಾರು ಕೇಳಬೇಡಿ. ಅಲ್ಲದೆ ಈ ವಿಷಯನ 3 ಜನಕ್ಕೆ ಬಿಟ್ಟು ಯಾರಿಗೂ ಗೊತ್ತಾಗಬಾರ್ದು. ಸರಿ ಮಗಳೇ, ಟೈಮ್ ಆಯ್ತು, ನಾನು ಹೊರಡ್ತೀನಿ. ಯಾಕೋ ಮಗನೇ, ಕೆಲ್ಸಕ್ಕೆ ಹೋಗಕ್ ಇಷ್ಟ ಇಲ್ವಾ? ಹಾಗಂತ ನಾನೇ ಹೇಳ್ದಮ್ಮ. ಮತ್ತೆ ನಿನ್ ಮುಖದಲ್ಲಿ ನಗುನೇ ಇಲ್ಲ. ಓಹೋ, ಅಪ್ಪ ಬೈದ್ರು ಅಂತ ಬೇಜಾರಾ? ಬಿಡು ಮಗನೆ. ಮಗನೆ, ನೀನು ಚಿಕ್ಕ ಹುಡುಗ ಇದ್ದಾಗ ಯಾವಾಗ್ಲೂ ಗನ್ ಬೇಕು ಅಂತ ಹಠ ಮಾಡ್ತಿದ್ದೆ. ನಿಮ್ಮಪ್ಪ ನಿನ್ ಕೈಲಿರೋ ಗನ್ ನೋಡಿ ಮುಂದೊಂದ್ ದಿವಸ ನನ್ನ ಮಗ ನನ್ಕಿಂತ ದೊಡ್ಡ ಪೊಲೀಸ್ ಆಫೀಸರ್ ಆಗ್ತಾನೆ ಅಂತ ಆಸೆ ಪಡ್ತಿದ್ರು. ಅವರ ಆಸೆ ಈಡೇರ್ಲಿಲ್ಲ. ಹೋಗ್ಲಿ ಬಿಡು, ಪೊಲೀಸ್ ಕೆಲಸ ಅಲ್ಲದೆ ಇದ್ರು ಲಾಯರ್ ಆಫೀಸ್ನಲ್ಲಿ ಕೆಲಸ ಕೊಡಿಸ್ತಿದ್ದಾರೆ. ನರಸಿಂಹ, ನಿಮ್ಮಪ್ಪ ಏನೇ ಅಂದ್ರು ನಿನ್ನ ಒಳ್ಳೇದಿಕ್ಕಲ್ವೇನೋ? ಅದಕ್ಕೆಲ್ಲ ಕೋಪ ಮಾಡ್ಕೋಬಾರ್ದು ಮಗನೆ. ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೀಯಾ, ನಿನ್ಗೆ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಕೈ ಮುಗಿದು ನಿನಗೆ ಭಸ್ಮ ತಂದಿದ್ದೀನಿ, ಇಟ್ಕೋ. ಯಾಕೋ? ಯಾಕೋ ಅಂದ್ರೆ ಅವನಿಗೆ ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ ಅಂತ ಅನಿಸ್ತಿದೆ. ಸುಮ್ನೆ ಅವನ್ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಅದಕ್ಕೆ? ಯಾರಿಗಾದ್ರೂ ಹೊಸದಾಗಿ ಮೊದಲನೇ ಸಲ ಕೆಲಸ ಸಿಗ್ತಿದೆ ಅಂದಾಗ ಅವ್ರ ಮುಖದಲ್ಲಿ ಎಷ್ಟು ಖುಷಿ ಇರುತ್ತೆ. ಬೇಕ್ರಿಲಿ ಬಂದು ಊದಿರೋ ತರ. ಇವನ್ ಮುಖ ನೋಡಿ, ಒಳ್ಳೆ ಬಾಡೋಗಿರೋ ಬಸ್ಲೆ ಸೊಪ್ಪು ತರ ಇದೆ. ನಿನಗೆ ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂತಲ್ಲಮ್ಮ, ಆದ್ರೆ ಇವತ್ತೇ ಹೋಗ್ಬೇಕಂತ. ಅದು ಬೇರೆ ಕೆಲಸನೂ ಇತ್ತು ನನಗೆ. ಸಾಹೇಬ್ರು ಎಷ್ಟು ಬ್ಯುಸಿ ಇರ್ತಾರಂತ ನಮಗ್ ಗೊತ್ತಿಲ್ವಾ ಅದ್ಗೆ? ಯೋನಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನು ಮಾತಾಡ್ತಾ ಇದ್ದೀನಿ ತಾನೆ. ಇಲ್ಲ, ನೀನ್ ಮಾತಾಡು. ಬೇಡ, ನೀವೇ ಮಾತಾಡಿ. ಸಿಕ್ಕಿರೋ ಕೆಲ್ಸನ ಕಳ್ಕೋಬಾರ್ದು ಮಗನೆ. ಅದು ಈ ಕಾಲದಲ್ಲಿ ಕೆಲಸ ಸಿಗೋದೇ ಕಷ್ಟ. ಮೊದಲನೇ ದಿವಸ ಹೋಗ್ತಿದ್ಯಾ, ಮುಖ ಗಂಟ ಹಾಕೊಂಡು ಹೋಗ್ಬಾರ್ದು, ನಗ್ನಗ್ತಾ ಹೋಗ್ಬೇಕು. ಭಸ್ಮ ತಂದಿದ್ದೀನಿ, ಇಟ್ಕೋ.
ಒಳ್ಳೇದಾಗ್ಲಪ್ಪ. ನರಸಿಂಹ, ಆಫೀಸ್ಗೆ ಅಂತ ಹೋಗುವಾಗ ಇಷ್ಟಿಷ್ಟು ಉದ್ದ ಕೂದಲು ಬಿಟ್ಕೊಂಡು ಹೋಗಬಾರ್ದು ಕಣ. ಇವತ್ತು ಸರಿ, ಇನ್ನೊಂದು ದಿನ ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡಿಸ್ಬಿಡು. ಸರಿ ಅಮ್ಮ, ಒಳ್ಳೇದಾಗ್ಲಿ. ಹೋಗ್ಬಿಡ್ತೀನಿ. ಅದ್ಕೆ ನನಗೆ ಈ ನರಸಿಂಹ ಕೆಲ್ಸಕ್ಕೆ ಹೋಗಲ್ಲ, ಬೇರೆ ಎಲ್ಲೋ ಹೋಗ್ತಾನೆ ಅಂತ ಅನುಮಾನ ಬರ್ತಿದೆ. ಹೌದಾ? ನಿಂಗೆ ಅಷ್ಟೊಂದು ಅನುಮಾನ ಇದ್ರೆ ಅವನ ಹಿಂದೆ ಹೋಗಿ ನೋಡು. ಸರಿ ಅತ್ತೆ. ನಿನ್ಗೂ ನಿಮ್ಮ ಅಣ್ಣನಿಗೂ ಯಾವಾಗಲೂ ನನ್ನ ಮಗನ ಮೇಲೆ ಕಣ್ಣು ಅನುಮಾನ ಪಡೋದು ಜಾಸ್ತಿ. ನೋಡು, ಅವನು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದಿದ್ರೆ ನನ್ನ ಆಶೀರ್ವಾದ ಏನಕ್ಕೆ ತಗೊಳ್ತಿದ್ದ? ಅಷ್ಟಾದ್ರೂ ಇದ್ಬೇಡವಾ ನಿನ್ಗೆ? ಒಳ್ಳೆ ದಡ್ಡಿ ನೀನು. ಗೊತ್ತಾಗುತ್ತೆ ಅದ್ಗೆ, ಗೊತ್ತಾಗುತ್ತೆ. ಸಂಜೆ ಮನೆಗೆ ವಾಪಸ್ ಬರ್ತಾನಲ್ಲ, ಅವಾಗ ನಿಮ್ ಮಗನ್ ಬಂಡವಾಳ ಏನು ಅಂತ ಗೊತ್ತಾಗುತ್ತೆ. ನಾನು ನೋಡ್ತೀನಿ. ಓ ನರಸಿಂಹ, ಬಾರಪ್ಪ. ನೀನ್ ಬರೋಣ ಅನ್ಕೊಂಡಿದ್ದೆ. ಅಂತೂ ಇಷ್ಟು ವಯಸ್ಸಾದ್ಮೇಲಾದ್ರೂ ನಿಮ್ಮ ಅಪ್ಪನ ಮಾತಿಗೆ ಬೆಲೆ ಕೊಡ್ಬೇಕು ಅಂತ ಅನ್ನಿಸ್ತಲ್ಲ, ಅದೇ ಖುಷಿಪ್ಪ. ಊರಲ್ಲಿ ನಿನ್ ಬಗ್ಗೆ ಬೇರೆ ಬೇರೆ ತರ ಮಾತಾಡ್ತಾ ಇದ್ರು, ಆದರೆ ನಾನು ನಿಮ್ಮಪ್ಪನ ಮಾತಿಗೆ ಬೆಲೆ ಕೊಟ್ಟು ನಿನ್ಗೆ ಕೆಲಸ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೆ. ಇವಾಗಾರು ಗೊತ್ತಾಯ್ತಾ ಊರಲ್ಲೆಲ್ಲ ನಿನ್ ಬಗ್ಗೆ ಏನ್ ಅಭಿಪ್ರಾಯ ಇದೆ ಅಂತ? ಗೊತ್ತಾಯ್ತಣ್ಣ, ಥ್ಯಾಂಕ್ಸ್. ಏನು ಕೆಲಸ ಅಣ್ಣ? ಯಾಕೆ ಜಯರಾಮಣ್ಣ ನಿಂಗೇನು ಹೇಳಿಲ್ವಾ? ಇಲ್ವಲ್ಲ. ಹೌದಾ? ನೀನ್ ಮಾಡ್ಬೇಕಾಗಿರೋದು ಡ್ರೈವರ್ ಕೆಲಸ. ಡ್ರೈವರ್ ಕೆಲಸನಾ? ಯಾಕೆ ನಿಂಗೆ ಮಾಡಕ್ ಇಷ್ಟ ಇಲ್ವಾ? ಇದೆ ಅಣ್ಣ. ಹಾಗಿದ್ರೆ ಈ ಕೀತೋ, ಇವತ್ತಿಂದಲೇ ಕೆಲಸ ಶುರು ಮಾಡಬೇಕು. ಇವಾಗ ಸದ್ಯಕ್ಕೆ ನೀನು ಲೋಕಲಲ್ಲಿ ಕೆಲಸ ಮಾಡ್ತಾ ಇರೋ, ಆಮೇಲೆ ಔಟ್ ಆಫ್ ಸ್ಟೇಷನ್ ಹೋಗುವಂತೆ. ಅಣ್ಣ, ಅದು ಇವತ್ತು ಒಂದಿನ ರಜಾ ಬೇಕಿತ್ತು. ಅಯ್ಯೋ, ಇನ್ನ ಇವಾಗ ಕೆಲಸಕ್ಕೆ ಸೇರಿಲ್ಲ, ಆವಾಗಲೇ ರಜಾ ಕೇಳ್ತೀಯಲ್ಲ ಮಾರಾಯ? ಅದು ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ನನಗೂ ಸಡನ್ನಾಗಿ ಇವತ್ತೇ ಗೊತ್ತಾಗಿದ್ದು ಕೆಲಸದ ಬಗ್ಗೆ. ಅದಕ್ಕೆ ನಾನು ಕೆಲಸ ಮುಗಿಸ್ಕೊಂಡು ನಾಳೆಯಿಂದ ಬರ್ತೀನಿ. ದಯವಿಟ್ಟು ತಪ್ಪು ತಿಳ್ಕೊಂಬಿಡಿ, ನಾನು ಹೊಡ್ತೀನಿ. ಏ ಹೋಗು ಹೋಗು, ಅದಕ್ಕೆ ಊರಲ್ಲಿ ನಿನ್ನ ಬಗ್ಗೆ ಈ ಥರ ಎಲ್ಲ ಮಾತಾಡ್ಕೊಳ್ಳೋದು. ನಿನಗೆ ಜನ್ಮಕ್ಕೆ ಬುದ್ಧಿ ಬರಲ್ಲ, ಹೋಗು. ಎಲ್ಲಾದ್ರೂ ಇವರು ರಾತ್ರಿ ಮಲಗಿರ್ಲಿಲ್ವಾ? ಏನ್ರಿ ಬೆಳಗ್ಗೆ ತೂರಾಡ್ಕೊಂಡ್ ಬರ್ತಿದ್ದೀರಾ? ರಾತ್ರಿ ಹತ್ರ ಪಾರ್ಟಿಗೆ ಹೋಗಿದ್ರಾ ಹೆಂಗೆ? ಏನ್ ಪಾರ್ಟಿ ಹಸ್ಬೆಂಡು, ಎಲ್ಲಾದ್ರೂ ಹೋಗ್ಬೇಕಂದ್ರೆ ನಿಮ್ ಜೊತೆನೆ ಹೋಗ್ಬೇಕಲ್ವಾ, ಒಬ್ಳೇ ಎಲ್ಲಿ ಹೋಗ್ಲಿ. ಮತ್ತೆ ರಾತ್ರಿ ಎಲ್ಲ ಎಲ್ಲ ಹೋಗಿದ್ರಿ? ಮೇಲೆ ಮೇಲ? ಮನೆ ಮೇಲೆ ಹಸ್ಬೆಂಡು. ಏಕೆ? ಇಲ್ಲಿ ತುಂಬಾ ಶೆಕೆ ಇತ್ತು, ಅದಕ್ಕೆ ಮೇಲೆ ಹೋದೆ. ಹಾ, ಈ ರೂಮಲ್ಲಿ ಶೆಕೆನಾ? AC ಏನಾದ್ರೂ ಶೆಕೆ ಅಂದ್ರೆ ನಂಬ ಮಾತದು. ನಾನ್ ಯಾಕೆ ಸುಳ್ಳು ಹೇಳಿ?